ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ನಡೆದ ಪೊಲೀಸ್ ಠಾಣೆ ವತಿಯಿಂದ ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನಿ ಇವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದ್ದ ಮೊಹರಂ ಪ್ರಯುಕ್ತ ಶಾಂತಿ ಸಭೆಯಲ್ಲಿ ಮಾತನಾಡಿದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಾಗೂ ಸೌಹಾರ್ದತೆಯಿಂದ ಹೆಸರಾಗಿರುವ ಪಟ್ಟಣದಲ್ಲಿ ಮೊಹರಂ ಹಬ್ಬವನ್ನು ಎಲ್ಲರೂ ಶಾಂತಿಯುತವಾಗಿ ಆಚರಿಸಬೇಕು. ನಮ್ಮಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿಸಿಕೊಂಡು ಹಬ್ಬ ಆಚರಿಸುವುದರಿಂದ ಧಾರ್ಮಿಕ ನಂಬಿಕೆಗಳು ಊರಿನಲ್ಲಿ ದೂರವಾಗುತ್ತವೆ. ಹೀಗಾಗಿ ಎಲ್ಲರೂ ಸಹೋದರರಂತೆ ಒಗ್ಗಟ್ಟಾಗಿ ಮೊಹರಂ ಹಬ್ಬವನ್ನು ಆಚರಿಸಬೇಕು. ಯಾರೂ ಕೂಡ ಅಹಿತಕರ ಘಟನೆಗೆ ಆಸ್ಪದ ನೀಡಬಾರದು ಎಂದು ಎಚ್ಚರಿಕೆ ನೀಡಿದರು. ಹಾಗೆ ಈ ಸಂದರ್ಭದಲ್ಲಿ ಪಟ್ಟಣದ ಅನೇಕ ಮುಖಂಡರುಗಳು ತಮ್ಮ ಸಲಹೆ ನೀಡುವುದರೊಂದಿಗೆ 20 ವಾರ್ಡ್ಗಳಲ್ಲಿ ಪಟ್ಟಣದ ಒಂದೇ ಸ್ಥಳದಲ್ಲಿ ಮೊಹರಂ ಹಬ್ಬವನ್ನು ಆಚರಣೆ ಮಾಡುವಂತದ್ದು ಇರುವುದು, ಪಟ್ಟಣದಲ್ಲಿ ಮಾತ್ರ ಮಾಡುವಂತಹ ಧಾರ್ಮಿಕ ಆಚರಣೆಗಳನ್ನು ಪ್ರತಿ ವಾರ್ಡಿನ ಯುವಕರು, ಮಹಿಳೆಯರು, ಹಿರಿಯರು ಭಾಗವಹಿಸುವುದರೊಂದಿಗೆ ಶಾಂತಿಯುತವಾಗಿ ಮೊಹರಂ ಹಬ್ಬದ ಆಚರಣೆಯನ್ನು ಮಾಡುವಂತೆ ಸಲಹೆ ಸೂಚನೆಗಳನ್ನು ಅನೇಕ ಮುಖಂಡರು ಈ ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಇದ್ದ ತಹಶೀಲ್ದಾರ್ ವಿ.ಕೆ. ನೇತ್ರಾವತಿ, ಸಿಪಿಐ ಪ್ರಹ್ಲಾದ್ ಆರ್. ಚನ್ನಗಿರಿ, ಪಿಎಸ್ಐ ಪ್ರಕಾಶ್, ಸಿಪಿಪಂ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಸಯ್ಯದ್ ಶುಕೂರ್, ಎಸ್. ದುರ್ಗೇಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ತಳಾಸ್ ವೆಂಕಟೇಶ್, ಸಚಿನ್ ಕುಮಾರ್, ಈಶಪ್ಪ, ಕೆ. ಪ್ರಭಾಕರ್, ಬಾಸು ನಾಯಕ್, ಬಿ. ರಾಘವೇಂದ್ರ, ಡಾಣಿ ರಾಘವೇಂದ್ರ, ಬೊಮ್ಮಘಟ್ಟ, ಪಂಪಾಪತಿ, ಅಬ್ದುಲ್ ಕರೀಂ, ನಯೂಬ್, ಮ್ಯಾಕಿ, ಚಂದ್ರಪ್ಪ, ಮಹೇಂದ್ರ ಕುಮಾರ್, ಅಬ್ದುಲ್ ರೈಮಾನ್, ಭರತ್ ಕುಮಾರ್, ಗುರಿಕಾರ್, ರಾಘವೇಂದ್ರ, ಕುಪ್ಪಿನಕೇರಿ ಬಸಣ್ಣ, ಪಟ್ಟಣದ ವಿವಿಧ ಸಮುದಾಯದ ಮುಖಂಡರು, ಪೊಲೀಸ್ ಸಿಬ್ಬಂದಿಗಳಾದ ಅಂಪಣ್ಣ, ಮಂಜುನಾಥ್, ಕೊಟ್ರೇಶ್, ತಿಪ್ಪೇಸ್ವಾಮಿ ಇನ್ನಿತರರು ಸೇರಿದಂತೆ ಉಪಸ್ಥಿತರಿದ್ದರು. ವರದಿ ವೀರೇಶ್ ಎಚ್. ನಾಗಲಾಪುರ್, ವಿಜಯನಗರ ಜಿಲ್ಲಾ. ಒಂದು 10 ಸತಿ ಬರ್ತಿದ್ರು, ವಿಸಿಟ್ ಮಾಡ್ತಿದ್ರು. ಯಾವತ್ತು ಮೆರವಣಿಗೆ ಹೋಗೋದು ಸರ್. ಆಮೇಲೆ ಕತ್ತಲ ರಾತ್ರಿ ಅಂತ ಏನು ಮಾಡ್ತಾರೆ ಸರ್, ಇಡೀ ಊರಿಗೆ ಒಂದೇ ದೇವಸ್ಥಾನ ಆಗಿರೋದ್ರಿಂದ ನುಗ್ಲಾಗ್ತದೆ ಸರ್. ಅದು ಒಂದು ಬ್ಯಾರಿಕೇಡ್ ಆಗ್ತಕ್ಕಂಥ ವ್ಯವಸ್ಥೆ ಯಾವ್ದಾದ್ರು ಇಲಾಖೆಗಳಿಗೆ ವಹಿಸೋಣ ಅಥವಾ ಅಲ್ಲಿ ಯಾರು ಪಟ್ಟಿದ್ರು ಸರ್, ಪಾಪ ಅವರೇ ಯಾವ್ದಾದ್ರು ಪೂಜಾರಿಗಳು ಬರ್ದಾಡ್ತಿರ್ತಾರೆ, ಹಾಗಾಗಿ ಅದು ಒಂದು ಮಾಡ್ಬೇಕು. ಆಮೇಲೆ ಸಾಕಷ್ಟು ಜನ ಹೆಣ್ಮಕ್ಳು ಮಕ್ಕಳು ಬಂಗಾರ ಹಾಕೊಂಡು ಎಲ್ಲ ಬರ್ತಿರ್ತಾರೆ. ನುಗ್ಗು ಭಾಳ ಆಗ್ತದೆ ಅಲ್ಲಿ, ಯಾಕಂದ್ರೆ ಭಾಳ ಇಕ್ಕಟ್ಟಿದೆ ಸರ್. ಓಣಿ ಇಕ್ಕಟ್ಟಿರೋದ್ರಿಂದ ಎಲ್ಲರಿಗೂ ಕೂಡ ತೊಂದರೆ ಆಗ್ತದೆ. ಯಾಕಂದ್ರೆ ಇಡೀ ಊರೆಲ್ಲ ಅಲ್ಲಿ ಹೋಗ್ಬೇಕು. ಇವತ್ತು ಅಚಾನಕ್ಕಾಗಿ ನಮ್ಮ ದಾಸದಾರ್ ಮೇಡಮ್ ಕಡೆ ಕೇಳಿದ್ರು, ಮೊಹರಂ ಪೂಜಿಸ್ತಾರ ಇಲ್ಲಿ ಅಂತೇಳಿ. ಮೇಡಮ್ ಪೂಜಿಸ್ತಾರ ಅಂತ. ಯಾಕೆ ನಾವು 7 ದಿವಸ ಸವಾರಿ, ಯಾಕಂದರೆ ಒಬ್ಬೊಬ್ಬರು ಒಂಥರ ನಂಬಿಕೆ, ಭಾವನೆ, ಭಕ್ತಿಗಳೆಲ್ಲ ಇಟ್ಕೊಂಡಿರ್ತಾರೆ. ಹಂಗಾಗಿ ಆ ಭಾವನೆ ಭಕ್ತಿಗಳಿಗೆ ಧಕ್ಕೆ ತರಬಾರ್ದು ಅಂತಂದರೆ ನಾವು ಮುಖಂಡರು ಅನ್ಸ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಲ್ಲಿ ಸ್ವಲ್ಪ ಭಾಗವಹಿಸಿದ್ರೆ ಇವತ್ತೇನು ಇಷ್ಟು ಜನ ಬಂದಿವ, ಎಷ್ಟು ಜನ ಇದ್ದರೆ ಒಂದು ಮೆರವಣಿಗೆ ಕಂಟ್ರೋಲ್ ಮಾಡಿದ್ರೆ ದೊಡ್ಡದಲ್ಲ. ಆ ಓಣೆ ನಾವು ಮುಚ್ಚಕ್ಕೆ ಬರಲಿಲ್ಲ, ಈ ಓಣೆ ಮುಚ್ಚಕ್ಕೆ ಬರಲಿಲ್ಲ, ಅದಾಗ್ಬಾರ್ದು ಅಂತ ಹೇಳಿದ್ ನಾನು. ನಿಮ್ಮ ಕೈಲಿ ಆಗೋದಿಲ್ಲ. ಇವಾಗ ಇಲಾಖೆಯಲ್ಲಿ ಭಾಗವಹಿಸ್ತಾರೆ. ಈಗ ಏನಿದೆ, ಇದು ಒಂದು ಜನರಲ್ ಮೀಟಿಂಗ್ ಇರುತ್ತೆ. ಇದು ಆದಮೇಲೆ ಓಣಿ ವೈದ್ಯ ಹಿರಿಯರ ಒಂದು ಲಿಸ್ಟ್ ತಗೊಳ್ತೀವಿ. ಅವ್ರಿಗೆ ಕರೆಸ್ಬಿಟ್ಟು ಆ ಓಣಿಯಿಂದ ಒಂದು 10 ಜನ ಹುಡುಗರು ಲಿಸ್ಟ್ ತಗೊಂಡು ಅದ್ರ ಏನಿದೆ ಅದ್ರ ಸಪ್ರೇಟ್ ಮೀಟಿಂಗ್ ಮಾಡೋದು. ವಾಟ್ಸಪ್ ಏನು ತೊಂದರೆ ಇಲ್ಲ, ಅದನ್ನೊಂದು ಮೀಟಿಂಗ್ ಮಾಡಿಸ್ತಾರೆ. ಅಲ್ಲ, ಸಾಧ್ಯವಾದ್ರೆ ನಮ್ಮ ಪಟ್ಟಣ ಪಂಚಾಯತ್ ಪಾರ್ಕರೆಲ್ಲ ಬಳಸ್ಕೊಂಡು ಬಿಡ್ರಿ, ತಪ್ಪನೇ ಇತ್ತು. ಬೆಳಿಗ್ಗೆ ಒಂದು ತಾಸು 2 ತಾಸು ಅಡ್ವಾನ್ಸ್ ಬಿಡಿಸ್ಬಿಡುದು ಅವ್ರಿಗೆ. ಅವ್ರೊಂದು 25-30 ಜನ ಸಿಗ್ತಾರೆ ಲೇಬರ್. ಅವ್ರು ಟ್ಯಾಕ್ಟರ್ಗಳಿಗೆ ಲೇಬರ್ಗೆ ಹೋಗ್ತಿರ್ತಾರ. ಅವ್ರನ್ನ ಮತ್ತೆ ನಿಮ್ಮ ಓಣಿಯರು, ಆ ಓಣಿ, ಈ ಓಣಿ ಎಲ್ಲ ರಾಮನಗರ ಮಾಳಗರ ಓಣಿ ಪ್ರತಿಯೊಬ್ಬರದ್ದು ಮಾಡಬೇಕು. ಅಂದ್ರೆ ಒಂದ್ ದಿವಸಕ್ಕೆ 3 ಸಲ ಕಸ ಬೆಳಿತಾರ. ಒಂದು ಶಿಫ್ಟ್ ಬಿಡ್ಸಲ್ಲಪ್ಪ. ಶಿಫ್ಟ್ ಬಿಡ್ಸಕ್ಕಾಗಲ್ಲ, ಮೇನ್ ರೋಡ್ ಅದು. ಈಗ ನಾವು ಸಾರ್ವಜನಿಕರ ಕೆಲಸದಲ್ಲಿ ಮಾಡಲಿ ಅವರು ಸಫಲರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪ್ರಹ್ಲಾದ್ ಸರ್ ಅವರು, ನಮ್ಮ PSI ಆಗಿರ್ತಕ್ಕಂಥ ಪ್ರಕಾಶ್ ಸರ್ ಅವರು, ಈ ಅಧಿಕಾರಿಗಳಿಗೆಲ್ಲ ಗೊತ್ತು ಕೂಡ್ಲಿಗಿಯಲ್ಲಿ ಎಷ್ಟು ಒಗ್ಗಟ್ಟಿದೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಏನಂದ್ರೆ, ಈಗ ಅಗರಿಬೊಮ್ಮನಹಳ್ಳಿ ತಗೊಳ್ರಿ, ಹೊಸಪೇಟೆ ತಗೊಳ್ರಿ, ಅಲ್ಲೆಲ್ಲ 10 ಕಡೆ ಪಿಲ್ದವ್ರುಗಳನ್ನ ಕುದಿಸ್ತಾರೆ. ಓಣಿಗೆ ಒಂದೊಂದು ಪಿಲ್ದವ್ರುಗಳನ್ನ 2 ಕುದಿಸ್ತಾರೆ. ಇವತ್ತು ನಾವೆಲ್ಲ ಒಗ್ಗಟ್ಟಿದೀವಿ ಅನ್ನೋದಕ್ಕೆ ಇಡೀ ಕೂಡ್ಲಿಗಿ ಪಟ್ಟಣಕ್ಕೆ 20 ವಾರ್ಡಿಗೆ ಒಂದೇ ಒಂದು ಪಿಲ್ದವ್ರನ್ನ ನಾವು ಕುದಿಸ್ತೀವಿ ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಅದರ ಅರ್ಥ. ಅದು ಅಧಿಕಾರಿಗಳಿಗೆ ಅರ್ಥ ಆಗಿದೆ ಅಂತ ನನ್ನ ಅನಿಸಿಕೆ.
ಇವತ್ತೇನಂದ್ರೆ ಜಲ್ದಿ ಮುಚ್ಚಬೇಕು, ಮುಚ್ಚಕ್ಕ ಯಾರು ಬರಲ್ಲ, ತೆಗಿಯಕ್ಕೆ ಯಾರು ಬರಲ್ಲ ಅಂತೇಳಿ ನಮ್ಮ ಸಹೋದರರ ಹೋಗು ಇವತ್ತು ಶಿವಣ್ಣರು ಹಿಂದೆ ಇರ್ತಕ್ಕಂಥ ಪದ್ಧತಿಗೆ ನಾವು ಮಾರಿ ಹೋಗೋದು ಬೇಡ, ಹೊಸ ಪದ್ಧತಿಯನ್ನು ಮರುಕಳಿಸೋಣ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಕೂಡ್ಲಿಗೆಯಲ್ಲಿ ಒಗ್ಗಟ್ಟು ತರವನ್ನ ನಾವೆಲ್ಲರೂ ಬೆರೆತು ಸೇರಿ ಮಾಡಿದಾಗ ಮಾತ್ರ ಇವತ್ತೇನು ಹಿಂದೂ ಮುಸ್ಲಿಂ ಭಾಗವಾಗಿ ಎಲ್ಲರೂ ಎರಡೂ ಸಮುದಾಯಗಳು ಸೇರಿ ಶಾಂತಿಯುತವಾಗಿ ನಾವು ಇದೇನು ಆಚರಣೆ ಮಾಡ್ತೀವೋ ಅದೇ ರೀತಿ ಎಲ್ಲರೂ ದೇವರ ಕಾರ್ಯವನ್ನು ಮಾಡೋಣ ಅಂತೇಳಿ ಶಿವಣ್ಣರ ಪಟ್ಟಣದ ಪ್ರಥಮ ಪ್ರಜೆಯ ಅಭಿಲಾಷ. ಯಾಕಂದ್ರೆ ಇವತ್ತು ಎಷ್ಟು ದಿವಸ ಅಂತ ನಾವು ಒಬ್ರಿಗೊಬ್ರು ಮತ ನೋಡ್ದಂಗಿರೋದು. ಶಿವಣ್ಣ ಆಗ್ಲೇ ಹೇಳ್ದಂಗೆ ಅವತ್ತಿನ ದಿವಸ ಸಾಯಂಕಾಲ ನಾವೆಲ್ಲ ಹೊಡೆದಾಡೋದು ಮಾಡ್ತೀವಿ, ತಿರುಗಿ ಮುಂದೆ ಒಬ್ಬರ ಮೇಲೆ ಒಬ್ಬರ ಕೈ ಹಾಕಿಂದ ಅಡ್ಡಾಡ್ತೀವಿ. ಅದೇನಾಗ್ತದೆ, ಕೆಟ್ಟ ಹೆಸರು ಆಗ್ತದೆ. ಈಗಾಗಲೇ ಶಿವಣ್ಣ ಹೇಳ್ದಂಗೆ ಅಧಿಕಾರಿಗಳು ಇನ್ನೊಂದು ಊರಾಗ ಹೋದಾಗೆ ಅವ್ರು ಹೇಳ್ಕೊಂತಾರೆ, ಕೂಡ್ಲಿಗೆ ಏನು ಹೊಸ ಜನ ಐತ್ರಿ ಅಂತೇಳಿ. ಅದು ಹೇಳ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಮ ಕೂಡ್ಲಿಗೆ ಮರೀಲಿ ಹೋಗ್ತದೆ. ಅದನ್ನ ನಾವು ಕಾಪಾಡಿಕೊಳ್ಳೋಣ ಅಂತಂತೇಳಿ ಈ ವರ್ಷದ ಮೊಹರಂ ಹಬ್ಬವನ್ನ ಎಲ್ಲರೂ ಒಗ್ಗಟ್ಟಾಗಿ ಶಾಂತಿಯುತವಾಗಿ ಆಚರಣೆ ಮಾಡೋಣ, ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗೋಣ ಅಂತಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ ಈ ಸಭೆಯಲ್ಲಿ ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸುತ್ತಾ ನನ್ನ ಎರಡು ಮಾತು ತಾಲೂಕುಗಳಿಗೆ ಮಾದರಿ ಆಗಿರ್ಬೇಕು. ನನ್ನ ಸಂಡೂರು ತಾಲೂಕಲ್ಲಿ ಮಿನಿಮಮ್ 10ರಿಂದ 15 ಮಸೀದಿಯಲ್ಲಿ ಹಬ್ಬ ಮಾಡ್ತಾರೆ. ಸೊ ಇಲ್ಲಿ ಭಾವೈಕ್ಯತೆಗೆ ಸಂದೇಶನೇ ಅಂದ್ರೆ ಇಡೀ ತಾಲೂಕು ಸೇರಿ ಒಂದೇ ಹತ್ರ, ಅಂದ್ರೆ ಇಡೀ ಪಟ್ಟಣ ಸೇರಿ ಒಂದೇ ಹತ್ರ ಮಾಡ್ತಾ ಇದೀವಿ. ಸೊ ಅದಕ್ಕೆ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಸಂಪೂರ್ಣ ಸಹಕಾರ ನಾವು ಕೊಡ್ತೀವಿ. 100% ನಮ್ಮ ಮನೆ ಕಾರ್ಯನಿರ್ವಹಣೆಗೆ ಮಾಡ್ತೀವಿ. ಆಲ್ರೆಡಿ ಮಾಡ್ತಾ ಇದೀವಿ, ಎಲ್ಲಾನು ಮಾಡ್ಕೊಂಡ್ ಬಂದಿದ್ವಿ, ಇದನ್ನು ಮಾಡ್ತೀವಿ, ಒಂದು ಮಾದರಿಯಾಗಿ ಮಾಡೋಣ ಅಂತ. ಶಿವಣ್ಣ ಅವರೇ ಮತ್ತೆಲ್ಲ ಪಟ್ಟಣ ಪಂಚಾಯತಿ ಸದಸ್ಯರೇ ಮತ್ತು ಊರ ನಾಗರಿಕರೇ, ನಮಗೆಲ್ಲ ಗೊತ್ತಿದೆ. ನಮಗೆ ಫಸ್ಟ್ ಟೈಮ್ ಕೂಡ್ಲಿಯಲ್ಲಿ ನಮಗೆ DSP ಸಾಹೇಬರಿಗೆ ನೀವೆಲ್ಲ ಅನಾದಿ ಕಾಲದಲ್ಲೂ ನೋಡ್ಕೊಂತ ಬಂದಿದ್ದೀವಿ. ಮೊಹರಂ ಹಬ್ಬ ಆಗಲಿ, ಯಾವುದೋ ಜಾತ್ರೆ ಆಗಲಿ, ಏನಾಗಲಿ, ಯಾವುದೋ ಇಲ್ಲಿವರೆಗೆ ಏನು ಅಹಿತಕರ ಘಟನೆ ನಡೆದಿಲ್ಲ. ನಾವು ಬಂದೀಗ 2 ಜಾತ್ರೆನ ಮಾಡಿದ್ದೀವಿ. 2 ಜಾತ್ರೆಯಲ್ಲಿ ಚೆನ್ನಾಗಾಗಿದ್ದಾವೆಲ್ಲ. ಒಂದೇನು ನಮಗೆ ಕೊರತೆ ಕಾಣ್ತಿದೆ ಅಂದರೆ ಹಿರಿಯರ ಕೊರತೆ ಕಾಣ್ತಿದೆ ಅಲ್ಲಿ ನಮಗೆ. ಕೆಲವ್ರು ಬರ್ತಾರೆ, ಕೆಲವ್ರು ಬರಲ್ಲ. ಏನು ಉದ್ದೇಶ ಅಂದರೆ ನಾವು ಮೊಹರಂ ಹಬ್ಬ ಬೇರೆ ಕಡೆ ಎಲ್ಲ ಹಳ್ಳಿಯಲ್ಲಿ ಇರುತ್ತೆ, ನಾವು ಪ್ರತಿ ಹಳ್ಳಿಗೆ ಹಾಕಬೇಕು. ಎಲ್ಲಿ ಮೊಹರಂ ಇರುತ್ತೆ ಅಲ್ಲೆಲ್ಲ ನಾವು ಸ್ಟಾಪ್ ಹಾಕಬೇಕು. ಸ್ಟಾಪ್ ಅದು ಕೊರತೆ ಇರುತ್ತೆ ನಮಗೆಲ್ಲ, ಬೇರೆ ಕಡೆಯಿಂದ ಸ್ಟಾಪ್ ಕೊಡಲ್ಲ. ಯಾಕಂದರೆ ಎಲ್ಲ ವಿಜಯನಗರ ಡಿಸ್ಟಿಕ್ ತುಂಬಾ ಮೊಹರಂ ಹಬ್ಬ ಇರುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ನೀವು ಮುಂದಿರ್ಬೇಕು, ನಮ್ಮ ಜೊತೆಗೆ ಸಹಕಾರ ಮಾಡಿ. ಯಾಕಂದ್ರೆ ನಾವು ಸ್ವಲ್ಪ ಕೆಲವಷ್ಟು ಜನ ಸ್ಟಾಫ್ ಇರ್ತೀವಿ. ಏನಾಗುತ್ತೆ ಅಂದರೆ ಹುಡುಗರು ಯಾರು ಇಲ್ಲಿಗೆ ಮೀಟಿಂಗಿಗೆ ಬರಲ್ಲ, ಹಿರಿಯರು ಅಷ್ಟೇ ಬರ್ತೀವಿ. ನಿಮ್ಮನ್ನು ಯಾಕೆ ಕರೆಸ್ತೇವೆ ಅಂದರೆ ನೀವು ಜವಾಬ್ದಾರಿ ತಗೋಬೇಕಂತ ಕರೆಸ್ತೇವೆ. ನಿಮ್ಗೆ ಸುಮ್ಮನೆ ಕರೆಸೋದಲ್ಲ. ಈ ನಿಮ್ಮಿಂದ ನಿಮ್ಮ ಓಣಿ ಅಥವಾ ನಿಮ್ಮ ವಾರ್ಡ್ ಹುಡುಗರು ನೀವು ಅಲ್ಲಿ ಮುಂದಿದ್ರೆ ಅವ್ರು ಬರಲ್ಲ. ಅಲ್ಲಿ ನೀವೇ ಮನೆಯಲ್ಲಿದ್ದ ಆಮೇಲೆ ಜಗಳ ಆದ್ಮೇಲೆ ಬರೋದಲ್ಲ. ಸ್ಟೇಷನ್ಗೆ ಬಿಡಿ ಸರ್, ಇದೊಂದ್ಸಲ ಬಿಡ್ರಿ, ನಮ್ಮ ಹುಡುಗ ಜಗಳ ಅಂತೇಳಿ ನೀವೇ ಮೊದಲಿದ್ರೆ ಅಲ್ಲಿ ಜಗಳ ಆಗಲ್ಲ ಅಂತ ನಮ್ಮ ಉದ್ದೇಶ. ಒಂದು ನಮಗೆಲ್ಲ ಗೊತ್ತಿದೆ, ನಮ್ಮ ವಿಜಯನಗರ ಡಿಸ್ಟಿಕ್ನಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಈಗಾಗಲೇ ಮೊಹರಂ ಹಬ್ಬ ಮೊದಲಿಂದನೂ ರದ್ದಾಗಿದ್ದವು. ನಮ್ಮ ಕುಳ್ಳಿ ಹನ್ಸಿ ಗ್ರಾಮದಲ್ಲಿ ಇದೇ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ DC ಅವರು ಆದೇಶ ಮಾಡಿ ರದ್ದು ಮಾಡಿದ್ದಾರೆ 2003ರಿಂದ. ಅಂದೇನು ಉದ್ದೇಶ, ಒಂದು ಸಣ್ಣ ಗಲಾಟೆ ಆದರೂ ನಾವು ಅವಾಗೇನು ಮಾಡೋಕ್ಕಾಗಲ್ಲ, ನಾವು ರದ್ದಿಗೆ ಬರಿಬೇಕಾಗ್ತದೆ. ಅದೆಲ್ಲ ಏನು ತಲಾಂತರ ನೀವು ಮಾಡ್ಕೊಂಡು ಬಂದಿರಿ, ಅಂಥದಕ್ಕೆ ಯಾವಕ್ಕೂ ಅವಕಾಶ ಕೊಡಬಾರ್ದು. ದಯವಿಟ್ಟು ಎಲ್ಲರೂ ಹಿರಿಯರೇನಿದಿರಲ್ಲ, ಇಲ್ಲಿ ಬಂದವರ ಇದ್ದರೆ ಸಾಕು. ಬರೀ ಇವರು ಎಲ್ಲ ನೀವೆಲ್ಲ ಆ ಗುಣಿ ಸುತ್ತಮುತ್ತ ಇದ್ರೆ ಸಾಕು. ಯಾರು ಬರಲ್ಲ, ಹುಡುಗರು ಡ್ರಿಂಕ್ಸ್ ಮಾಡಿದನು ಬರಲ್ಲ, ಅವ್ರದ್ದೇನು ವೈಯಕ್ತಿಕ ದ್ವೇಷ ಇದ್ರು ಅಲ್ಲಿ ಬರಲ್ಲ. ನಾವಿರ್ತೇವೆ ನಿಮ್ಮ ಜೊತೆಗೆ. ಇಷ್ಟು ಜನ ಇದ್ರೆ ಸಾಕು. ಬರೇ ಇದ್ರಾಗ 4-5 ಜನ ಇದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ದಯವಿಟ್ಟು ನೀವೆಲ್ಲ ಅದೇನು ಸ್ಟಾರ್ಟ್ ಆಗ್ತೈತೆ ಅಲ್ಲಿಂದ ಹಿಡಿದು ಎಂಡ್ವರೆಗೆ, ಆ ಗುಣಿ ಮುಚ್ಚೋವರೆಗೆ, ಆ ಗುಣಿ ಏನು ತೆಗೆಯೋವರೆಗೆ, ಏನು ತೆಗೆಯೋವರೆಗೆ ಇರ್ತಿರಲ್ಲ, ಅವಾಗೂ ಇರ್ಬೇಕು. ಇದ್ರೆ ನಮಗೆ ಅನುಕೂಲ ಆಗ್ತದೆ. ಈಗ ನಾವು ಯಾವನೋ ಗೊತ್ತಿರಲ್ಲ, ಹುಡುಗರು ನಿಮ್ಮ ಹುಡುಗ ಏನೋ ಅಂತೀವಿ, ಆಮೇಲೆ ಅವನು ಏನು ನಮಗೆ ಅವ್ರಿಗೆ ವಾದ ಆಗ್ತೈತಿ, ಆಮೇಲೆ ನೀವು ಬರ್ತೀವಿ ಬಿಡಿ ಸರ್ ಇದೊಂದ್ಸಲ, ನೀವೇ ಇದ್ರೆ ಅದು ಸಮಸ್ಯೆನೇ ಇರಲ್ಲ. ಅದಕ್ಕೆ ದಯವಿಟ್ಟು ನೀವೆಲ್ಲ ಮೊಹರಂ ಹಬ್ಬಕ್ಕೆ ನಮಗೆಲ್ಲ ಸಹಕಾರ ಮಾಡಿ ನಾವು ನಿಮ್ಮ ಜೊತೆಗಿರ್ತೀವಿ. ನಾವು ಈಗೇನು ನೀವು ದೇವ್ರು ತೊಗೊಂಬರೋದು, ಈಗ ನೀವು ತೊಗೊಂಬರೋದು 5-10 ನಿಮಿಷ ಲೇಟ್ ಆಗುತ್ತೆ. ಅದೇನು ದೊಡ್ಡ ಇದಲ್ಲ, ಏನು ಅಲ್ಲಿ ಗುಣಿ ಮುಚ್ಚೋದು ಲೇಟ್ ಆಗ್ಬೋದು. ಎಲ್ಲ ಗಣ್ಯಮಾನ್ಯರು, ಪತ್ರಿಕಾ ಮಿತ್ರರು ಇದ್ದೀರಾ. ಸೊ ಕೆಲವೊಂದು ಹಬ್ಬ ಇದೆ ಕಾಲು ಕೆದರಿ ಜಗಳ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಅದರಲ್ಲಿ ಇದೊಂದು ಹಬ್ಬ ಹೌದಿದೆ, ಕಾಲು ಕೆದರಿ ಜಗಳ ಮಾಡುವಂಥದ್ದು. ಸೊ ನಾವು ಅದಕ್ಕೆ ಆಸ್ಪದ ಕೊಡೋದು ಬೇಡ. ಅದು ಕೆಲವೊಂದು ಬದಲಾವಣೆಗಳನ್ನು ಮಾಡಲಿಕ್ಕೆ ಈ ಸಾರಿ ನಾವು ಮಾತಾಡಿದ್ವಿ, ಅದನ್ನು ಮಾಡೋಣ. ಅದು ಅಲ್ಲದೆ ಬೇರೆ ಇನ್ನೊಂದು ಬೇಕಾದರೆ ಮೀಟಿಂಗ್ ಅವಶ್ಯಕತೆ ಇದ್ದರೆ ಹಿರಿಯರ ಜೊತೆ ಇನ್ನೊಂದು ಮೀಟಿಂಗ್ ಮಾಡೋದಾದ್ರೂ ಖಂಡಿತ ಮಾಡೋಣ. ಮತ್ತು
ಈಗ ಲೆಕ್ಕ ದೊಡ್ಡದಾಯ್ತು ಶಿವಣ್ಣ ಟಿ ಶರ್ಟ್ 160 ಸರ್. ಟಿ ಶರ್ಟ್ಗಳು ನಾವು ಕೊಡಿಸ್ತೀವಿ. ಇದು ಯಾಕೆ ಕೊಡಿಸ್ತಾ ಇದ್ದೀವಿ ಅಂತ ಹೇಳಿದರೆ ಇದಕ್ಕೊಂದು ಒಳ್ಳೆ ಚಾಲನೆ ಸಿಗಲಿ ಅಂತ. ನಾವು ಅಧಿಕಾರಿಗಳು ಇವತ್ತು ಇರ್ತೀವಿ, 1 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು. ಇಲ್ಲಿ ನೀವಿರೋರು, ನಿಮ್ಮ ಮಕ್ಕಳಿರೋರು, ನಿಮ್ಮ ಮೊಮ್ಮಕ್ಕಳಿರೋರು. ನಾವು ನೋಡ್ತೀವಿ ಇವಾಗ ಸ್ವಂತ ಅಣ್ಣ ತಮ್ಮಂದರೆ ಮಾತು ಬಿಟ್ಟರೆ, ಏನೋ ಒಂದು ಯಾವುದೋ ವಿಚಾರದ ಮೇಲೆ ಮಾತು ಬಿಟ್ಟರೆ ಅಣ್ಣ ತಮ್ಮನೇ ಮಕ್ಕಳು ಮಾತಾಡೋದು ಬಿಡ್ತಾರೆ. ಅಣ್ಣ ತಮ್ಮಂದ್ರೆ ಮಕ್ಕಳು ಮಾತಾಡೋದೇ ಬಿಟ್ಬಿಡ್ತಾರೆ. ಅವ್ರಿಗೆ ವಿಷಯನೇ ಗೊತ್ತಿರಲ್ಲ, ನಮ್ಮ ತಂದೆ ಚಿಕ್ಕಪ್ಪ ಯಾಕೆ ಮಾತಾಡ್ತಾ ಇಲ್ಲ ಅಂತ ಗೊತ್ತಿರಲ್ಲ. ಆದರೆ ಆ ಮಕ್ಕಳು ಮಾತಾಡೋದು ಬಿಟ್ಬಿಡ್ತಾರೆ. ಸೊ ಈ ಸ್ವಂತ ಅಣ್ಣ ತಮ್ಮಂದ್ರ ವಿಚಾರ ಹೆಂಗಿದ್ದಾಗ ಇದು ಊರೊಂದಾಗ ಹೇಗಿರುತ್ತೆ ನೋಡಿ. ಸೊ ಹೀಗಾಗಿ ಇವೆಲ್ಲವೇನು ಕ್ರಮೇಣ ಇದು ಹೋಗ್ಲಾಡಿಸ್ಬೇಕು. ಮತ್ತು ಹುಡುಗರನ್ನ ನಾವು ಇನ್ವಾಲ್ವ್ ಮಾಡ್ಕೋಬೇಕು. ಮತ್ತು ನಾನು ಇನ್ನೊಂದು ಪಾಯಿಂಟ್ ಹೇಳೋದಂದರೆ, ನೀವು ದಯವಿಟ್ಟು ಹಿರಿಯರ ಮುಂದಿರಬೇಕು. ಹಿರಿಯರ ಮುಂದಿದ್ದ ಯಾವ್ದಾರು ಹಬ್ಬ ಮಾಡಲಿ ಅದು ಭಾಳ ವ್ಯವಸ್ಥಿತವಾಗಿ ಆಗುತ್ತೆ, ಅದರಲ್ಲಿ ಏನು ಸಂಶಯ ಇರಲ್ಲ. ಮತ್ತು ಇನ್ನೊಂದು ಮುಖ್ಯ ಪಾಯಿಂಟ್ ಅಂತ ಹೇಳಿದರೆ, ಅದು ಯಾವುದೇ ವಾರ್ಡ್ ಹುಡುಗ ಇರ್ಬೋದು ಅಥವಾ ಯಾವುದೇ ಜಾತಿ ಹುಡುಗ ಇರ್ಬೋದು, ಇದು ಗೊತ್ತಿರುತ್ತೆ. ಏನೋ ಉಪದಪ್ಪಿ ಮಾಡ್ತಾನೆ ಇವನು, ಏನಾದರೂ ಕುಡಿದು ಉಪದಪ್ಪಿ ಮಾಡ್ತಾನೆ ಅಂತ ಹೇಳಿ ಅನಿಸಿದರೆ ಅದನ್ನು ನಾವು ಖಂಡಿತ ಒಪ್ಕೋಬೇಕು. ಇವನು ತಪ್ಪು ಮಾಡ್ತಾನೆ ಅಂತ ಒಪ್ಕೋಬೇಕು. ಬಟ್ ಭಾಳಷ್ಟು ಸಂದರ್ಭದಲ್ಲಿ ಏನಾಗ್ತಾ ಇದೆ, ನಮ್ಮ ಓಣಿ ಹುಡುಗ, ನಮ್ಮ ಜಾತಿ ಹುಡುಗ ಅಂಥೇಳಿ ಅವನ ತಪ್ಪನ್ನು ನಾವು ಒಪ್ಕೊಂಡ್ಬಿಡ್ತೀವಿ, ಒಪ್ಕೊಳ್ಳಲ್ಲ. ಸೊ ಒಪ್ಕೊಂಡ್ರೆ ಆ ಸಮಸ್ಯೆ ಅಲ್ಲಿಗೆ ಬಗೆಹರುತ್ತೆ. ಅದನ್ನು ಒಪ್ಕೊಳ್ಳಾರ್ದೆ ಅಪ್ಕೊಂಡ್ರೆ, ಅವ್ನು ಮಾಡಿದ್ದೇ ಸರಿ ಅಂಥೇಳಿ ಅಪ್ಕೊಂಡ್ರೆ ಅವ್ನು ಇನ್ನೊಂದು 10 ಸಮಸ್ಯೆನ ಕ್ರಿಯೇಟ್ ಮಾಡ್ತಾನೆ. ಅದು ಏನಿದೆ ಅವೆಲ್ಲ ಊರಲ್ಲಿ ಸಮಸ್ಯೆಗಳಾಗ್ತವೆ. ಹೀಗಾಗಿ ದಯವಿಟ್ಟು ಈ ಹಬ್ಬದಲ್ಲಿ ಹುಡುಗರನ್ನ ದಯವಿಟ್ಟು ದೂರ ಇಡಿ. ಹುಡುಗರದ್ದು ಏನಿದೆ, ಅವನು ಯಾರು ಕುಡಿದು ಈ ಥರ ನ್ಯೂಸೆನ್ಸ್ ಮಾಡ್ತಾನೆ ಅಂತೇಳಿ ನಿಮ್ಗೆ ಗೊತ್ತಿರುತ್ತೆ. ಅಂಥವ್ರಿಗೆ ಏನಿದೆ ನಾವು ಬೆಲೆ ಕೊಡೋದು ಬೇಡ. ಅವರು ದೂರಿಟ್ಟರೆ ಈ ಹಬ್ಬ ಭಾಳ ಸುಲಲಿತವಾಗಿ ಆಗುತ್ತೆ. ಅಂಥವ್ರ ಮೇಲೆ ಈಗ ಪೊಲೀಸ್ ಇಲಾಖೆ ಕೆಲವು ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಏನೋ ಉಪದಪ್ಪಿ ಮಾಡ್ತಾ ಇರ್ತಾನೆ, ಅವನಿಗೆ ನಾವು ಹೊರಗೆ ಹಾಕ್ಲಿಕ್ಕೆ ನೋಡ್ತೀವಿ. ಅವಾಗ ಮತ್ತೆ ನೀವುಗಳೇ ಬಂದು ಬಿಡಿ ಸರ್ ಮಾಡಿ ಸರ್ ಅಂತ ಹೇಳಬೇಡಿ, ಅಂಥವ್ರು ಹಾಕಿ ಹೊರಗೆ ಹಾಕೋಣ ಅಂತೇಳಿ. ಹಾಗೆ ನಮಗೆ ಇಂಪಾರ್ಟೆಂಟ್ ಏನಿದೆ, ಪೀಸ್ಫುಲ್ಲಾಗಿ ಹಬ್ಬ ಮುಗಿಬೇಕಾಗತ್ತೆ. ಹೀಗಾಗಿ ಈ ಹಬ್ಬದಲ್ಲಿ ಇರೋದೇ ಕುಡುಕರ ಹಾವಳಿ ಇದು. ಸೊ ಅಂಥವ್ರಿಗೆ ಏನಿದೆ ಹೊರಗೆ ತೆಗೆದುಬಿಟ್ಟು ಯಾರು ಭಕ್ತಿಯಿಂದ ಈ ಹಬ್ಬದ ಆಚರಣೆ ಮಾಡ್ತಾರೆ, ಏನೋ ಶ್ರದ್ಧಾ ಭಕ್ತಿಯಿಂದ ಏನೋ ಬೆಳ್ಕೊಂಡಿರ್ತಾರೆ ಅವ್ರ ಮಕ್ಕಳಿಗೆ ಅಥವಾ ಕುಟುಂಬಕ್ಕೆ ಅಥವಾ ಇನ್ನೊಂದು ಏನೋ ಒಳ್ಳೆಯದಾಗಲಿ ಅಂತೇಳಿ, ಆ ಇಚ್ಛೆ ಏನಿದೆ ಪೂರೈಸಲಿಕ್ಕೆ ಅವ್ರು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡೋಣ ಅಂತ ಹೇಳ್ತಾ, ಆಮೇಲೆ ಇನ್ನೊಂದು ಕೂಡ ನಮಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ. ಸೊ ಕಂಡೆಲ್ಲ ಗಿಡ ಕಟ್ಕೊಂಡು ಬರೋದು ಬೇಡ, ಅದನ್ನು ಸ್ವಲ್ಪ ನೋಡಬೇಕು. ಯಾಕಂತ ಹೇಳಿದರೆ ಈಗ ತಾವು ಯಾರೋ ಹೇಳಿದ್ರಿ, ಬಟ್ ಈಗ ಅಲ್ಲಿ ಇದ್ರ ಹತ್ರ ಗುಂಡಾ ಫಾರೆಸ್ಟ್ ಹತ್ರ ಒಂದು ಫಾರೆಸ್ಟ್ನವರು ಒಂದು ಇದು ಟ್ರಂಚ್ ತೆಗೆದಿದ್ದಾರೆ. ಟ್ರಂಚ್ ಎದಕ್ಕೆ ತೆಗ್ದಿದ್ದಾರೆ ಅಂತ ಹೇಳಿದರೆ, ಹೋಗಿ ಕಾಡಲ್ಲಿ ಹೋಗಿ ಗಿಡ ಕಟ್ಕೊಂಡ್ಬಂದು ಅಲ್ಲಿ ಇದಕ್ಕೆ ಹಾಕಿಬಿಡ್ತಾರೆ, ಗುಂಡಿಗೆ ಹಾಕಿಬಿಡ್ತಾರೆ. ಅದಕ್ಕೆ ಗಿಡ ಕಡಿಲಿಕ್ಕೆ ಬರಬಾರ್ದಂತ ಟ್ರಂಚ್ ತೆಗೆಸಿದ್ರೆ ಅದು ಪೇಪರಲ್ಲಿ ಬೇರೆ ರೀತಿಯಲ್ಲೇ ಬರ್ತಾ ಇದೆ, ಹಬ್ಬದ ಆಚರಣೆಗೆ ಏನು ಫಾರೆಸ್ಟ್ನವರು ವಿರೋಧ ಮಾಡ್ತಾ ಇದ್ದಾರೆ ಅಂಥೇಳಿ. ಸೊ ಹಾಗಾಗೋದು ಬೇಡ. ನಮಗೂ ಕೂಡ ಜವಾಬ್ದಾರಿ, ಹಬ್ಬಗಳು ಬರ್ತಾ ಇರುತ್ತೆ, ಅದ್ರ ಜೊತೆಗೆ ನಾವು ಪರಿಸರನ ಕಾಪಾಡ್ಕೋಬೇಕಾಗತ್ತೆ. ನಮಗೆ ಮಳೆ ಬೇಕಂತ ಹೇಳಿದರೆ ಅರಣ್ಯ ಬೇಕೇ ಆಗುತ್ತೆ. ನಮ್ಮ ಪ್ರಾಣಿ ಏನಿದೆ, ದನಕರುಗಳು ಮೇಯಲಿಕ್ಕೆ ಹುಲ್ಲು ಬೇಕಾಗುತ್ತೆ, ಅವೆಲ್ಲ ಇರುತ್ತೆ. ಹೀಗಾಗಿ ಅದನ್ನು ಕೂಡ ಕಾಪಾಡಬೇಕಾಗುತ್ತೆ. ಹಬ್ಬದ ಆಚರಣೆ ಜೊತೆಗೆ ಅದನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ, ನಾನು ಸ್ಪಷ್ಟವಾಗಿ ಹೇಳೋದು, ಹಿರಿಯರು ನೀವು ಮುಂದೆ ನಿಂತು ಭಾಗವಹಿಸಬೇಕು. ಹಿರಿಯರು ಮುಂದೆ ನಿಂತರೆ 100% ಅದು ಹಬ್ಬ ಸಕ್ಸಸ್ಫುಲ್ ಆಗುತ್ತೆ. ಹುಡುಗರಿಗೆ ಸಂಪನ್ಮೂಲ ಬರುತ್ತೆ. ಅದು ದೇವಸ್ಥಾನ ಕಮಿಟಿಯಲ್ಲಿ ಅವರು ಅದರಲ್ಲೇ ಈ ನಾವು ಏನು ನಮಗೆ ಸಮಸ್ಯೆ ಆಗಿದೆಯಲ್ಲ, ಗುಂಡಿ ಮುಚ್ಚೋದಿರ್ಬೋದು, ತೆಗೆಯೋದಿರ್ಬೋದು, ಮಾಲೀಕರಾಗಿ ಅವರು ಇಂಟ್ರೆಸ್ಟ್ ಆಗೋದು ಎಲ್ಲ ಅವ್ರು ಏನು ದೈವ ಐತಲ್ಲ ಕಮಿಟಿ, ಪ್ರತಿಯೊಂದು ಈಗ ಸದ್ಯ ಮಾರ್ಕೆಟ್ ಇರ್ಬೋದು, ರಾಮನಗರ ಇರ್ಬೋದು, ಮೆಸಿಬೇಲ್ ಇರ್ಬೋದು, ವಾಟರ್ ಇರ್ಬೋದು, ಈ ಕಡೆ ಬೆಂಗಳೂರು ಇರ್ಬೋದು, ಎಲ್ಲರೂ ಭಾಗವಹಿಸಿ ನಂಬರ್ ಎಲ್ಲರ ಅವರು ಹೋಗಿ ಇವರೆಲ್ಲ ಹೋಗಿ ಅವರು ನಮ್ಮ ಏನು ಅಲ್ಲಿ ಏರಿಯಾದಾಗ ಇದು ಮಾಡಿರ್ತಾರಲ್ಲ ಅವ್ರನ್ನೆಲ್ಲ ಅವ್ರಿಗೆಲ್ಲ ಮನವರಿಕೆ ಮಾಡಿ ಈ ಥರ ಸಮಸ್ಯೆ ಆಗಿದೆ, ನಾವು ರೌಂಡ್ ತೆಗಿತಿದ್ವಿ. ಆ ರೌಂಡಲ್ಲಿ ಒಂದೊಂದು ಕಡೆ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟು ಅಲ್ಲೇ ಈ ವಾಲಂಟಿಯರ್ಸ್ ಆಗಿ ಅವರೇ ಓಣಿಯಿಂದ ಬರ್ತಾರೆ ಸರ್. ಒಂದ್ಸಲ ಹಿಂಗೆ ಮಾಡಿದ್ವಿ, ಎಲ್ಲರೂ ಬಂದಿತ್ತು ತೆಗೆಯೋಕ್ಕೋಸ್ಕರ ಎಲ್ಲರೂ ತೆಗೆದ್ವಿ. ಆದರೆ ಮುಚ್ಚೋ ಟೈಮಲ್ಲಿ ಸಮಯ ಗೊಂದಲ ಇರುತ್ತೆ, 3 ಗಂಟೆನೋ 4 ಗಂಟೆನೋ 5 ಗಂಟೆನೋ ಅಂತದ್ದು ಒಂದು ಟೈಮ್ ಫಿಕ್ಸ್ ಮಾಡ್ಬೇಕು. ಈ ಟೈಮಲ್ಲಿ ಎಲ್ಲರೂ ಅಲ್ಲಿ ಹಾಜರು ಬರ್ಬೇಕು, ಎಲ್ಲರೂ ಆ ಟೈಮಿಂದ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ ಅಂತಂದು ಅವ್ರಿಗೆಲ್ಲ ಮನವರಿಕೆ ಮಾಡಿದ್ರೆ ನಿಜವಾಗ್ಲೂ ಈ ಕಾರ್ಯಕ್ರಮ ಯಶಸ್ಸಾಗುತ್ತೆ, ಯಾವುದೇ ಸಮಸ್ಯೆ ಬರಲ್ಲ. ಯಾವುದು ಗಿಡಗಳನ್ನ ಸ್ವಲ್ಪ ನಾಟಿ ಮಾಡಿದಾಗ ಅದನ್ನ ಸ್ವಲ್ಪ ಅಲ್ಲಿ ನೀವು ಅವ್ರಿಗೆ ಮುನ್ನೆಚ್ಚರವಾಗಿ ಹೇಳ್ಬೇಕು ಸರ್. ಹಳೆ ಕಟ್ಟಿಗಳನ್ನ ಯೂಸ್ ಮಾಡಂತ ಹೇಳ್ಬೇಕು. ಆಮೇಲೆ ಹಸೆ ಕಟ್ಟಿಗಳು ಏನಾಗ್ತದೆ ಸರ್ ಅಂತಂದ್ರೆ ಮಡಕಕ್ಕೆ ಉಪ್ಪು ಹಾಕಿದ ತಕ್ಷಣ ಸರ್ ಸೆಟ್ಟು ಬಿಡ್ತದೆ ಸರ್. ಆಮೇಲೆ ಭಾಳ ಒಂದು ಹೆಣ್ಮಕ್ಳು ಭಾಳ ಗಿಜಿಯಾಗಿ ಅಡ್ಡಾಡ್ತಿರ್ತಾರೆ ಸರ್ ಅಲ್ಲಿ. ಆದಷ್ಟು ಮಟ್ಟಿಗೆ ಸರ್ ಒಂದು 15 ರಿಂದ 20 ಜನ ಸರ್ ನೀವು ಅಲ್ಲಿ ಬಂದೋಬಸ್ತ್ ಕೊಡಲೇಬೇಕು ಸರ್ ಅಲ್ಲಿ ರೌಂಡ್ಸ್ ಸರ್.
ಅದ್ರಲ್ಲಿ ಭಾಳ ಇದು ಇಂಪಾರ್ಟೆಂಟ್ ಇದೆ ಸರ್, ಅದನ್ನು ಮಾಡಿದ್ರೆ ಹಸೆ ಕಟ್ಟಿಗೆ ಹಾಕಿದ ತಕ್ಷಣ ಸರ್ ಉಪ್ಪು ಹಾಕಿದ ತಕ್ಷಣ ಮತ್ತೆ ಸಿಡಿಬಿಡ್ತದೆ ಸರ್, ಚಟಾ ಸಿಡಿಬಿಡ್ತದೆ. ಅದನ್ನ ಒಂದು ಸ್ವಲ್ಪ ಹಸೆ ಕಟ್ಟಿಗೆ ಒಂದು ಸ್ವಲ್ಪ ಅವಾಯ್ಡ್ ಮಾಡಿಸ್ಬೇಕು, ಒಂದು ಸ್ವಲ್ಪ ಅದನ್ನ ಒಂದು ಸ್ವಲ್ಪ ಇದು ಮಾಡಿ ಸರ್ ಮೇಲೆ. ಆಮೇಲೆ ಸರ್ ಇದೇನು ಸಂಪ್ರದಾಯ ಪ್ರಕಾರ ಅವ್ರು ಏನು ಒಂದು ಗಂಟೆ ಅರ್ಧ ಗಂಟೆ ಹೆಚ್ಚಿಗೆ ನಷ್ಟ ಮಾಡಿ ಸರ್, ಪೂರಾ ನೀವು ಸ್ವಲ್ಪ ಜಲ್ದಿ ಒತ್ತುಂಡೆ ಅಂತೇಳಿ ಆಮೇಲೆ ಹಿಂಗೆ ಮಾಡಿಬಿಟ್ಟು ಹಿಂಗೆ ಆಗಿಬಿಟ್ಟು ಊರಿಗೆ ಅಂತೇಳಿ ಕೆಟ್ಟ ಹೆಸರು ಭಾಳ ಬರೋದು ಸರ್ ಅಷ್ಟೇ ನಿಮಗೆ ಅಂತ ಆಗಲಿಲ್ಲ. ರಿಪೀಟ್ ಮಾಡಿ ಏನು ಹೇಳಿದ್ವಿ ಲಾಸ್ಟ್ ಸರ್. ಲಾಸ್ಟ್ ಏನಿಲ್ಲ ಸರ್, ಈಗ ಸಂಪ್ರದಾಯ ಪ್ರಕಾರ ಏನು ಎಷ್ಟು ಗಂಟೆಗೆ ಮುಚ್ಕೋಬೇಕಂತ ಸರ್ ಒಂದು ಗಂಟೆ ಹೆಚ್ಚಿಗೆ ನಷ್ಟ ಮಾಡಿ ಸರ್ ಅಂತ ಹೇಳಿದೆ. ಯಾಕಂದ್ರೆ ಪೂರ ನಾವು 12 ಗಂಟೆಗೆ ಮುಚ್ಚಿಸಿ ಆಮೇಲೆ ಮಾಡಿದಾಗ ಊರಾಗ ಹಿಂಗೆ ಮಾಡಿದ್ರೆ ಇದಕ್ಕೆ ಹಿಂಗೆ ಆಗುತ್ತೆ ಅಂತೇಳಿ ಒಂದು ಭಾವನೆ ಎಕ್ಸಾಮ್ ಅಷ್ಟೊಂದು ಬದಲಾವಣೆಗಳಾಗಲ್ಲ. ಅಲ್ಲ ಸರ್, ಒಂದು ಗಂಟೆ ಹೆಚ್ಚಿಗೆ ಮಾಡಿ ಸರ್ ಅಂತ ಹೇಳಿದ್ರು. ಸ್ವಲ್ಪ ಒಂದು ಗಂಟೆ ಹೆಚ್ಚಿಗೆ ಮಾಡಿ ಸರ್. ಒಂದು ತಾಸು ಹೆಚ್ಚಿಗೆ 3 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಒಂದು ತಾಸು ಮುಚ್ಚಬಹುದು. ಏನು ಇದು ಮಾಡ್ಕೊಂಡಿದ್ದೀನಿ ಸರ್. ಅಂದರೆ ಇಲ್ಲಿ 2 ಒಂದು ಇದಿದೆ ಸರ್. ಒಬ್ಬರು ದೇವ್ರು ತಗೊಂಡು ಬಂದು ಅಲ್ಲಿ 14ನೇ ಟೆಂಪಲ್ವರೆಗೆ ಒಬ್ಬರು ತೊಗೊಂಡು ಬರ್ತಾರೆ, ಅಲ್ಲಿಂದ ಮತ್ತೆ ಇನ್ನೊಬ್ರು ಅದನ್ನ ತಗೊಂಡು ಹೋಗ್ತಾರೆ ಸರ್. ಇದು ನಾವು ವಿಶಿಷ್ಟ ಒಂದು ಆಚರಣೆ ಅಂತ ಅಂದ್ಕೊಂಡಿದ್ವಿ. ನಾವು ಇಲ್ಲಿ ನೋಡಿದ್ರಿಲ್ಲ, ಬಟ್ ಇಲ್ಲಿ ಮೊದಲಿಂದ ಆ ರೀತಿ ಬಂದಿದೆ ಸರ್. ಬಟ್ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. ಆ ಟೈಮಲ್ಲಿ ಕೆಲವೊಬ್ರು ಹುಡುಗರು ನಮಗೆ ಬೇಗ ತರಲಿಲ್ಲ, ಬೇಗ ಅಂತ ಅವ್ರದ್ದು ಒಂದು ಇದು ಇಲ್ಲಿ ಬೇಗ ಅದನ್ನ ಅಲ್ಲಿ ಇದನ್ನ ಇದನ್ನ ಗುಂಡಿ ಮುಚ್ಚಿ ಲೇಟ್ ಆಯಿತು ಅಂತೇಳಿ ಅದೊಂದು ಸ್ವಲ್ಪ ಕೆಲವೊಂದು ವರ್ಷಗಳಲ್ಲಿ ಮತ್ತು ಕೆಲವೊಂದು ಟೈಮ್ ಅದು ಇಶ್ಯೂಸ್ ಆಗಿದೆ ಸರ್. ಬಟ್ ಆ ರೀತಿಯನ್ನು ಇದಾಗುವಂಥದ್ದು ಹಂತದಲ್ಲಿ ಏನಿಲ್ಲ. ಬಟ್ ಅದನ್ನು ಆ ರೀತಿ ಆಗಬಾರ್ದು. ಹಂಗೇನಾದರೂ ಇದ್ರಪ್ಪ ಅಂದರೆ ನಿಮ್ಗೇನಾದ್ರು ಸಮಸ್ಯೆ ಇತ್ತಂದರೆ ಇವತ್ತು ನೀವು ಮುಕ್ತವಾಗಿ ಚರ್ಚೆ ಮಾಡಬೇಕು. ಹಂಗೇನಿದ್ರಪ್ಪ ಅಂತಂದ್ರೆ ನಮ್ಮ ಇಲಾಖೆ ವತಿಯಿಂದ ಏನಾದರೂ ಇದ್ದರೆ ನಾವು ಅದನ್ನು ಸಮಸ್ಯೆ ಬಗೆಹರಿಸಿ ಶಾಂತಿಯುತವಾಗಿ ಅದನ್ನು ಹಬ್ಬ ಆಚರಣೆ ನಾವು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಾವು ಎಲ್ಲ ರೀತಿಯಿಂದ ಬಂದೋಬಸ್ತ್ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ನಾವು ಹಿಂದಿನ ವರ್ಷ ನಾನು ಅಬ್ಸರ್ವೇಷನ್ ಮಾಡಿದಂಗೆ ಬೇಗ ಅದನ್ನು ಸ್ವಲ್ಪ ಅಲೆ ಕುಣಿಯನ್ನು ಬೇಗ ಮುಚ್ಚಬೇಕು. ಅಂದರೆ ಬೇಗ ಸ್ಟಾರ್ಟ್ ಮಾಡಿ ಮುಚ್ಚಿ ಬೇಗ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದರೆ ಪ್ರೊಸೆಷನ್ ಸ್ಟಾರ್ಟ್ ಮಾಡಿದರೆ ಇವ್ರಿಗೂ ಅನುಕೂಲ ಆಗುತ್ತೆ, ಮತ್ತು ಅಲ್ಲಿ ಮುಂದೆ ಅವ್ರು ತಗೊಂಡೋಗಿ ಅಲ್ಲಿ ಇದನ್ನು ಮಾಡೋದು ಅನುಕೂಲ ಆಗುತ್ತೆ ಅಂತೇಳಿ ನಮ್ದೊಂದಿದ್ದು. ಹಂಗಾಗಿ ಇದನ್ನೆಲ್ಲರೂ ನಾವು ಬೇಕಾದ್ರೆ ಮುಂದೆ ನಿಂತು ಯಾರಾದರೂ ಇದ್ರಪ್ಪ ಅಂದರೆ ಬೇಗ ಬೇಗ ಅದನ್ನು JCB ಏನಾದರೂ ಮುಚ್ಚಿದ್ರೆ ಏನು ಸಮಸ್ಯೆ ಏನಿಲ್ಲ. ನಾನ್-ವೆಜ್ ಮಾಡಿದ್ದು ತಿನ್ನಕ್ಕಾಗಲ್ಲ ಅಂತ ಕರೆಕ್ಟ್ ಶಿವಣ್ಣ? ದೇವ್ರ ಸತ್ತಾಗೆ ಬೇಗ ಏನಾಯ್ತಂದ್ರೆ ಆ ದೇವ್ರದ್ದು ಪೂರ್ತಿ ಉಪವಾಸ ಇರ್ತಾರೆ. ಸಾಕಷ್ಟು ಜನ ಹೆಣ್ಮಕ್ಳು ಕಾಯ್ತಿರ್ತಾರೆ ದೇವ್ ಯಾವಾಗ ಬರುತ್ತೆ ಅಂತೇಳಿ. 12 ಗಂಟೆ ತನಕ ಆಗ್ಬಿಟ್ರೆ ಸಣ್ಣ ಸಣ್ಣ ಮಕ್ಕಳು ವಯಸ್ಸಾಗಿ ಮಹಿಳೆಯರು ಸಾಕಷ್ಟು ಜನ ಇರ್ತಾರ. ಅವರು ನಮ್ಮ ಹೆಚ್ಚಿಗೋಸ್ಕರ ಅವ್ರು ಯಾಕೆ ಬಹಳ ವರ್ಷನು 7:30-8 ಗಂಟೆ ಒಳಗೆ ನೀರು ಬಿದ್ದಾವೆ. ನಾವು ಹುಡುಕ್ಯಾತ ಬಂದ್ರೆ 6-7 ಗಂಟೆಗೆ 8 ಗಂಟೆ ಒಳಗೆ ನೀರು ಹಾಕ್ಕೊಳಕ್ ನೋಡಿ ನಾವು. ಮತ್ತೆ ಈಗ ಮುಚ್ಚಕ್ ನಾಜೂಕ ಆಗಿಬಿಡತ್ತೆ ಸರ್. ನೋಡ್ರಿ ಯಾರು ಚಲಿಕೆ ಗುದ್ಲಿ ಹಿಡಿದು ಮುಚ್ಚಕ್ ಇಲ್ಲ ಅಂದ್ರೆ ಇನ್ನೊಂದು ಕೆಲಸ ಮಾಡಿ. ಅಷ್ಟೊಂದು ಕಷ್ಟ ಆಗ್ತಾ ಇದೆ, ನಾವು JCB ಕೊಟ್ಟು ಮುಗಿಸ್ಬಿಡ್ತೀವಿ. ಈಗ ನಮ್ಗೇನಂದ್ರೆ ಪರಿಹಾರ ಕೊಡ್ಬೇಕಲ್ಲ. ಮತ್ತೆ ಈಗ ಆ JCB ಬೇಕಾದ್ರೆ ಪೊಲೀಸ್ ಇಲಾಖೆಯಿಂದ ನಾವೇ ಮಾಡ್ತೀವಿ. ಸಂಪ್ರದಾಯ ಬೇಕಂತ ಹೇಳಿದ್ರೆ ಸಹಕಾರ ಮಾಡ್ಬೇಕು, ಬರ್ಬೇಕು ಎಲ್ಲರೂ ಜವಾಬ್ದಾರಿ ತಗೋಬೇಕು ತಾನೇ. ಬೇಗ ಮುಚ್ಚೋದ್ರಿಂದಾನೇ ಎಲ್ಲ ಸಮಸ್ಯೆಗೂ ಪರಿಹಾರ. ಸರಿ ಸರ್, ಅವ್ರು ವ್ಯವಸ್ಥೆ ಹೇಳ್ಬಿಟ್ರೆ ಅವ್ರ ಸಾಹಿಬಿಗೆ ಹೇಳಿದ್ರೆ ಬೇರೆ ಸಾರಿಗೆ ಹೇಳಿದ್ರೆ ಅವ್ರನ್ನ ಕರೆಸಿ ಅಷ್ಟು ಬೇಡಪ್ಪ, ಇನ್ನೊಂದು ಹೆಚ್ಚು ಮುಂದೆ ಹೋಗ. ನನ್ನ ಪರವಾಗಿ ಯಾರೋ ಒಂದಿಬ್ರು ಕರ್ಕೊಂಡು ಮಾಡ್ತಾ ಇಲ್ಲಿ ಹೆಸರು ಬರ್ರಿ ಅಷ್ಟಾದ್ರೂ ಮಾಡ ಏನಪ್ಪ ಬದಲಾವಣೆ ನಮ್ಮ ಕೈಗೆ ಐತಿ. ಏನು ಬೇಕಾದ್ರೆ ಮಾಡ್ಬೋದು. ಹೌದಾ? ನಾವಿದ್ದು ನಮ್ಮ